ನಮಸ್ಕಾರ ವೀಕ್ಷಕರೇ, ಅಚ್ಚರಿ ಅಶ್ವಿನಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಇಷ್ಟೊಂದು ನೀಡಲ್ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಮ್ಮ ವೀಕ್ಷಕರೊಬ್ರು ಕೇಳಿದ್ರು ನನಗೆ ನೀಡಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಗೊತ್ತಾಗ್ತಿಲ್ಲ ಅಂತ. ಸೊ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇದು ಯೂಸ್ ಆಗ್ಬೋದು. ಸೊ ಮಧ್ಯ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ನೀಡಲ್ ಬಗ್ಗೆ ತಿಳ್ಕೊಳ್ಳೋಣ. ಆರಿ ಎಂಬ್ರಾಯ್ಡ್ರಿನಲ್ಲಿ ಮೇಯ್ನ್ ಆಗಿ ಬೇಕಾಗಿರುವಂತದ್ದೇ ನೀಡಲ್. ನಾವು ಯಾವ ತರ ನೀಡಲ್ನ ಯೂಸ್ ಮಾಡ್ತೀವೋ ಮತ್ತೆ ಯಾವ್ಯಾವ ಮೆಟೀರಿಯಲ್ಸ್ಗೆ ಯಾವ್ಯಾವ ನೀಡಲ್ ಬೇಕು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಟೋಟಲ್ 3 ಟೈಪ್ಸ್ ಆಫ್ ಇದೆ ನೀಡಲ್ಸು. ಫಸ್ಟ್ ಬಂದು ಜರ್ದೋಸಿ ನೀಡಲ್. ನೋಡಿ, ಇದು ಈ ತರ ವುಡನ್ ಸ್ಟಿಕ್ ಇರುತ್ತೆ. ವುಡನ್ ಸ್ಟಿಕ್ ಅಲ್ಲಿ ತುಂಬಾ ಸಣ್ಣದಾಗಿರುತ್ತೆ. ನಾವು ಇವಾಗ ಏನಾದ್ರೂ ಸೂಜಿ ದಾರ ಏನಾದ್ರೂ ಒಲಿಯೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಆ ತರ ಅಷ್ಟು ಸಣ್ಣದಾಗಿರುತ್ತೆ. ಇದರಲ್ಲಿ ನಿಮ್ಗೆ ಈ ತರ ಕೊಂಡಿ ಕೂಡ ಇರುತ್ತೆ ನೋಡಿ, ಕಾಣಿಸ್ತಿದೆಲ್ಲ. ಇದನ್ನ ತಿನ್ ಜರ್ದೋಸಿ ಅಥವಾ ತಿಕ್ ಜರ್ದೋಸಿ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ಜರ್ದೋಸಿ ನೀಡಲ್ ಅಂತಾರೆ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಥ್ರೆಡ್ ನೀಡಲ್. ನಾವು ಸಿಲ್ಕ್ ಥ್ರೆಡ್ ಅಥವಾ ಜರಿ ಥ್ರೆಡ್ ಯಾವುದಕ್ಕೆ ಆಗಲಿ ಬಳಸುವಂಥದ್ದೇ ಈ ನೀಡಲ್. ಇದು ಕಬ್ಬಿಣದ್ದು ಅಯನ್ ನೀಡಲ್ ಅಂತಾನೆ ಅಂತಾರೆ. ಎಲ್ಲ ಆರಿ ವರ್ಕ್ ಮಾಡೋವಂಥ ಆರಿ ಯಾರು ಮಾಡ್ತಾರೋ ಅವರೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋದೇ ಈ ತರ ಐರನ್ ನೀಡಲ್ಲೇ ಯೂಸ್ ಮಾಡೋದು. ಇದರಲ್ಲಿ ನಿಮಗೆ ಕೊಂಡಿ ದಪ್ಪದಾಗಿರುತ್ತೆ ನೋಡಿ. ಈ ಜರ್ದೋಸಿ ನೀಡಲ್ದು ಕೊಂಡಿ ಎಷ್ಟು ಸಣ್ಣದಾಗಿದೆ, ಅದೇ ತರ ಇದನ್ನ ನೋಡಿದ್ರೆ ತುಂಬಾ ದಪ್ಪದಾಗಿರುತ್ತೆ ನಿಮಗೆ. ಇದರಲ್ಲೂ ಕೂಡ ವೆರೈಟೀಸ್ ಇರುತ್ತೆ ನೋಡಿ. ನೀವು ನೀಡಲ್ ತಗೊಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತಗೊಬೇಕು. ಈ ತರ ತುಂಬಾ ಸಣ್ಣದಾಗಿ ಕೊಂಡಿ ಇರುತ್ತಲ್ಲ, ಇದ್ರಲ್ಲಾದ್ರೆ ನೀವು ಸಿಂಗಲ್ ಸ್ಟ್ಯಾಂಡ್ಸ್ ನ ಯೂಸ್ ಮಾಡಬಹುದು. ಅದೇ ಈ ತರ ದಪ್ಪದಾಗಿರುತ್ತೆ ನೋಡಿ. ನೋಡಿ ಎಷ್ಟು ದಪ್ಪದಾಗಿದೆ ಕೊಂಡಿಗಳು. ಇದರಲ್ಲಿ ನೀವು ಡಬಲ್ ಸ್ಟ್ಯಾಂಡ್ಸ್ ಅಥವಾ ಟ್ರಿಬಲ್ ಸ್ಟ್ಯಾಂಡ್ಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಬೀಡ್ಸ್ ನೀಡಲ್. ನೀವು ಈ ತರ ವುಡನ್ ಇದೆಯಲ್ಲ, ಇದರಲ್ಲೂ ಕೂಡ ನೀವು ಬೀಡ್ಸ್ ನ ಯೂಸ್ ಮಾಡಬಹುದು. ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಏನಂತ ನಾನು ಫೈನಲ್ ಆಗಿ ಹೇಳ್ತೀನಿ. ಮೊದಲು ನಾವು ನೀಡಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ಐರನ್ ನೀಡಲ್ಲೇ. ಇದು ಬಂದು ಬೀಡ್ಸ್ಗೆ ಅಂತಾನೆ ಇರೋದು ನೋಡಿ. ಇದಕ್ಕೂ ಕೊಂಡಿ ಸೇಮ್ ಇರುತ್ತೆ, ಬಟ್ ಥಿಕ್ನೆಸ್ ಸ್ವಲ್ಪ ಇದರಲ್ಲಿ ದಪ್ಪ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ತುಂಬಾನೇ ಸಣ್ಣದಾಗಿದೆ, ಬಟ್ ಇದು ದಪ್ಪದಾಗಿರುತ್ತೆ. ನೀವು ಇದನ್ನ ಬೀಡ್ಸ್, ಶುಗರ್ ಬೀಡ್ಸು ಅಥವಾ ಸ್ವಲ್ಪ ದಪ್ಪ ಬೀಡ್ಸ್ ಏನ್ ಬರುತ್ತೋ 2mm 3mm ಬೀಡ್ಸು, ಅದನ್ನೆಲ್ಲ ಇದರಲ್ಲೇ ನೀವು ಯೂಸ್ ಮಾಡಬಹುದು. ಅದೇ ತರ ಇವಾಗ ನಮ್ಗೆ ಯಾವ ತರ ಐರನ್ ನೀಡಲ್, ಇದರಲ್ಲಿ ನಂಬರ್ಸ್ ಅಂತ ಏನಿಲ್ಲ. ಜರ್ದೋಸಿ ನೀಡಲ್, ಬೀಡ್ಸ್ ನೀಡಲ್, ಥ್ರೆಡ್ ನೀಡಲ್ ಅಂತ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ, ಈ ಕುಚ್ಚು ಹಾಕೋರೆಲ್ಲ ಕ್ರೋಶನ್ ನೀಡಲ್ಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ನಂಬರ್ಸ್ ಗಳಿದಾವೆ. ಸೊ ನೀವು ಆ ತರ ನಂಬರ್ಸ್ ನ ತಗೊಂಡ್ರೆ ಹೋಗಿ ಅಂಗಡಿನಲ್ಲಿ ಕೇಳಿದ್ರೆ ಈ ನಂಬರ್ದು ಈ ಥ್ರೆಡ್ ಈ ನೀಡಲ್ ಕೊಡಿ ಅಂತಂದ್ರೆ ಕೊಡ್ತಾರೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಹೆಂಗೆ ಐರನ್ ನೀಡಲ್ ಅಲ್ಲಿ ನಮಗೆ ಥ್ರೆಡ್ಗೆ ಸಪರೇಟ್ ಆಗಿದೆಯೋ, ಅದೇ ತರ ಟುಲಿಪ್ ಬ್ರ್ಯಾಂಡ್ ಅಲ್ಲಿ ನಮಗೆ ನಂಬರ್ 14 ನೀಡಲ್ ನ ಯೂಸ್ ಮಾಡಬೇಕಾಗುತ್ತೆ ನಾವು ಥ್ರೆಡ್ ವರ್ಕ್ಗೆ. ನೋಡಿ, ಇದು ನಂಬರ್ 14 ನೀಡಲ್. ಇದ್ರ ಕೊಂಡಿಗೂ ನೋಡಿ ಏನಿದೆ ಡಿಫ್ರೆನ್ಸ್ ಅಂತ. ಇದು ತುಂಬಾನೇ ಸಣ್ಣದಾಗಿರುತ್ತೆ ಟುಲಿಪ್ದು, ಇದು ನಮಗೆ ಸ್ವಲ್ಪ ದಪ್ಪದಾಗಿರುತ್ತೆ. ನೀವು ಥ್ರೆಡ್ಗಾದ್ರೆ ನಂಬರ್ 14 ನಂಬರ್ ನೀಡಲ್ನ ಯೂಸ್ ಮಾಡಬೇಕು. ಅದೇ ಜರ್ದೋಸಿ ಅಥವಾ ಬೀಡ್ಸ್ನ ಯೂಸ್ ಮಾಡಬೇಕಾದ್ರೆ ನಂಬರ್ 24 ಯೂಸ್ ಮಾಡ್ಬೇಕು ನೋಡಿ. 24 ಕಾಣಿಸ್ತಿದೆ, 24. ಅದಾದ್ಮೇಲೆ 0.4mm ಅಂತ ಇದೆ. 14 ಆದ್ರೆ 0.5mm ಅಂತ ಇದೆ ನೀಡಲು. ಮತ್ತೆ 24 ಮತ್ತೆ 23 ಕೂಡ ಯೂಸ್ ಮಾಡಬಹುದು ನೋಡಿ. ಇದೆಲ್ಲ ಬಂದು ಇದು ನಂಬರ್ 14, ಇದು ನಂಬರ್ 10, ಇದು ಕೂಡ ನಂಬರ್ 10. ಇದು ಬಂದು ಸ್ವಲ್ಪ ತಿಕ್ಕಾಗಿರುತ್ತೆ ನಿಮಗೆ. ಇದನ್ನ ಆಲ್ಮೋಸ್ಟ್ ಕ್ರೋಶಾಗಿ ಯೂಸ್ ಮಾಡ್ತಾರೆ, ಸ್ಯಾರಿ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ನೀವು ಎಂಬ್ರಾಯ್ಡ್ರಿ ಮಾಡಬೇಕು ಅಂದ್ರೆ ಬ್ಲೌಸ್ ಎಂಬ್ರಾಯ್ಡ್ರಿಗೆ ಮೇನ್ ಆಗಿ ನೀವು 3 ನೀಡಲ್ಸ್ ನ ತೆಗೆದಿಡ್ಕೊಬೇಕಾಗತ್ತೆ. ಯಾವ್ದಾವ್ದಂದ್ರೆ ನಂಬರ್ 14, ನಂಬರ್ 24 ಮತ್ತೆ 23. ಓಕೆನಾ? ಇದು ಗೊತ್ತಾಗಿದೆ ಅಲ್ವಾ ನಿಮ್ಗೆ ನೀಡಲ್ಸ್ ಬಗ್ಗೆ. ಮತ್ತೆ ಇದಕ್ಕೂ ಇರುವಂತ ಡಿಫ್ರೆನ್ಸಸ್ ಏನು ಅಂತ ತಿಳಿಸ್ಕೊಡ್ತೀನಿ.
ನಾನು ಪ್ರಿಫರ್ ಮಾಡೋದು ಯಾವಾಗಲೂ ಈ ಥರ ವುಡನ್ ನೀಡಲ್ಸು ಮತ್ತು ಐರನ್ ನೀಡಲ್ಸ್ ಏನಿದೆಯೋ ಇದನ್ನೇ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನೋಡಿ, ಈ ಥರ ತಿನ್ ಜರ್ದೋಸಿನ ನಾವು ಟುಲಿಪ್ ನೀಡಲಲ್ಲಿ ಹಾಕಿದ್ರೆ ಅಷ್ಟು ನಮಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕಾಗುತ್ತೆ. ನಾವು ಒಟ್ಟಿಗೆ ವರ್ಕ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ನೋಡಿ, ನಂಬರ್ 24 ತಗೊಂಡಿದ್ದೀನಿ ನಾನು, ಕಾಣಿಸ್ತಿದೆಲ್ಲ. ಇದರಲ್ಲಿ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಅಷ್ಟೇ ಹೋಗುತ್ತೆ. ಅದು ಒಂದ್ಸಲ ಒಂದೇ ತಗೊಬೇಕಾಗತ್ತೆ. ಒಂದೇ ಜರ್ದೋಸಿ ತಗೊಂಡು ನಾವು ಪ್ರತಿ ಸಲ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ ಇಷ್ಟೇ, ಇದಕ್ಕೆ ಮೇಲೆ ಹೋಗಲ್ಲ. ಅದೇ ಇದರಲ್ಲೇ ತಿಕ್ ಜರ್ದೋಸಿ ತಗೊಂಡ್ರು ನೋಡಿ, ನಾನೀಗ ತಿಕ್ ಜರ್ದೋಸಿ ತಗೊಳ್ತಾ ಇದ್ದೀನಿ. ತಿಕ್ ಜರ್ದೋಸಿನೂ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗುತ್ತೆ ಅಷ್ಟೇನೆ, ಕಾಣಿಸ್ತಿದೆಲ್ಲ. ಇದಕ್ಕೆ ಮೇಲೆ ಹೋಗಲ್ಲ. ಸೊ ಇದನ್ನು ಅಷ್ಟೇ, ಒಂದು ಇಲ್ಲ ಎರಡು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡ್ರೆ ಎರಡು ತಗೋಬಹುದು. ನಾವು ಲಾಂಗ್ ಪೀಸ್ ಆಫ್ ಜರ್ದೋಸಿ ಕೂಡ ತಗೊಂಡು ವರ್ಕ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಟುಲಿಪ್ ನೀಡಲ್ನ ಪ್ರಿಫರ್ ಮಾಡಲ್ಲ. ಅದ್ರಲ್ಲಿ ವರ್ಕ್ ಮಾಡೋದು ತುಂಬಾ ಡಿಲೇ ಆಗುತ್ತೆ. ಈಸಿ ಆಗಿರ್ಬೋದು, ಬಟ್ ಡಿಲೇ ಆಗುತ್ತೆ. ಅದೇ ನೋಡಿ, ನಾವು ಈ ನೀಡಲ್ನ ತಗೊಂಡ್ರೆ ನಾವು ಸ್ಟಿಚಸ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೋದು. ಇವಾಗ ಬೀಡ್ಸ್ ಬದಲು ನಾವು ಜರ್ದೋಸಿನಲ್ಲೇ ಔಟ್ಲೈನ್ ಹಾಕ್ತೀವಿ ಅಂತಂದ್ರೆ ನೋಡಿ, ಈ ನೀಡಲ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಕೂಡ ನಾವು ಜರ್ದೋಸಿ ತಗೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ನಮಗೆ ವರ್ಕ್ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡಿ, ನಾನು ಇಷ್ಟು ಏನು ನೀಡಲ್ ಇದೆಯೋ ಲೆಂತು ಒಂಚೂರು ಗ್ಯಾಪ್ ಕೊಟ್ಟು ಪೂರ್ತಿಯಾಗಿ ನಾನು ಇದಕ್ಕೆ ಜರ್ದೋಸಿ ಹಾಕಿದ್ದೀನಿ. ಸೊ ಆವಾಗ ನಾವು ಕಂಟಿನ್ಯೂಸ್ ಜರ್ದೋಸಿ ಸ್ಟಿಚ್ನ ಬೇಗ ಮಾಡ್ತಾ ಹೋಗ್ಬೋದು. ಪ್ರತಿ ಸಲ ಜರ್ದೋಸಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇವಾಗ ಕಂಟಿನ್ಯೂಸ್ಗಾದ್ರೆ ಈ ತರ ನಾವಿವಾಗ ಲೀಫ್ ಸ್ಟಿಚಸ್ ಎಲ್ಲ ಹಾಕ್ಬೇಕಾದ್ರೆ ಅಥವಾ ಲೋಡಿಂಗ್ಗೆಲ್ಲ ಈ ತರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರ್ತೀವಲ್ವಾ, ಈ ತರ ನಾವು ಎಷ್ಟು ಒಂದ್ಸಲಗ 4 ರಿಂದ 5 ಪೀಸಸ್ನ ನಾವು ಈ ತರ ಹಾಕೊಂಡು ಬೇಗ ಬೇಗ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಅದರಿಂದಾನೇ ನಾವು ಆಲ್ಮೋಸ್ಟ್ ನಾನು ಈ ತರ ಜರ್ದೋಸಿಗೆ ಆಗಲಿ ಅಥವಾ ಬೀಡ್ಸ್ಗೆ ಆಗಲಿ, ಬೀಡ್ಸ್ಗೂ ಅಷ್ಟೇ ಈ ನೀಡಲ್ಲೇ ನಾನು ಯೂಸ್ ಮಾಡೋದು. ನೋಡಿ, ಅದೇ ತರ ಈಗ ಬೀಡ್ಸ್ ನೀಡಲ್ಗೆ ಇವಾಗ ನಾನು ನಂಬರ್ 24 ತಗೊಂಡಿದ್ದೀನಿ. ಸೊ ನಾವು ಇವಾಗ ಇದರಲ್ಲಿ ನಾವು ಬೀಡ್ಸ್ ತಗೊಬೇಕಾದ್ರೆ ನೋಡಿ ಎಷ್ಟಿದೆ, 5 ಇದೆ. 5 ರಿಂದ 6 ಅಷ್ಟೇ ತಗೊಳಕ್ಕಾಗದು ಇದರಲ್ಲಿ. ನಾವು ಟುಲಿಪ್ ನೀಡಲಲ್ಲಿ ಇದಕ್ಕಿಂತ ಜಾಸ್ತಿ ತಗೊಳಕ್ಕಾಗಲ್ಲ. ಇದಕ್ಕೆ ಮುಂದೆನೂ ಹೋಗಲ್ಲ. ನೋಡಿ, ಮುಂದೆ ಹೋಗಲ್ಲ. ಅದೇ ನಾವು ಬೀಡ್ಸ್ ನೀಡಲ್ ಐರನ್ ನೀಡಲ್ ತಗೊಂಡ್ರೆ ನೋಡಿ, ಫುಲ್ ಕಂಪ್ಲೀಟಾಗಿ ಫಿಲ್ ಮಾಡಿ ನಾವು ಬೇಗ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ವಾ? ಈಗ ಗೊತ್ತಾಯ್ತಾ ನಿಮಗೆ ಡಿಫ್ರೆನ್ಸಸ್ಸು? ಯಾವ ನೀಡಲ್ನ ಯೂಸ್ ಮಾಡಿದ್ರೆ ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮುಗಿಸ್ಬೋದು ಅಂತ. ನಾನು ಪ್ರಿಫರ್ ಮಾಡೋದು, ನಿಮಗೆ ಅಕಸ್ಮಾತ್ ಇವಾಗ ಅಂಗಡಿ ಲಾಕ್ಡೌನ್ ಎಲ್ಲ ಇರೋದ್ರಿಂದ ಅಂಗಡಿಗೆ ಹೋಗಿ ನೀಡಲ್ಸ್ ತೊಗೊಳಕ್ಕೆ ಆಗ್ತಿಲ್ಲ, ಏನು ಮಾಡೋದು ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿ, ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿತ್ತು. ಆರಿ ನೀಡಲ್ಸ್ ಅಂತ ಹಾಕಿದ್ರೆ ನಿಮಗೆ ವೆರೈಟೀಸ್ ಆಫ್ ನೀಡಲ್ಸ್ನ ತೋರಿಸುತ್ತೆ, ತಗೊಬೋದು. ನೋಡಿ, ಇದರಲ್ಲಿ ನಿಮಗೆ ಥ್ರೆಡ್ ನೀಡಲ್ಲು ಸಿಗುತ್ತೆ, ಬೀಡ್ಸ್ ನೀಡಲ್. ಈ ಬೀಡ್ಸ್ ನೀಡಲ್ನೇ ಕೂಡ ನೀವು ಜರ್ದೋಸಿಗೆ ಯೂಸ್ ಮಾಡಬಹುದು. ಇದರಲ್ಲೂ ಆರಾಮಾಗಿ ಜರ್ದೋಸಿ ಹೋಗುತ್ತೆ. ತಿನ್ ಜರ್ದೋಸಿನೂ ಯೂಸ್ ಮಾಡ್ಬೋದು, ತಿಕ್ ಜರ್ದೋಸಿನೂ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ನೀಡಲ್ ಲೆಂತ್ ಸ್ವಲ್ಪ ಕಡಿಮೆ ಇದೆ. ನೋಡಿ, ಬೀಡ್ಸ್ ನೀಡಲ್ಲಿ ಲೆಂತ್ ಕಮ್ಮಿ ಇದೆ, ಅಂದರೆ ಥಿಕ್ನೆಸ್ ತುಂಬ ಗಟ್ಟಿಯಾಗಿರುತ್ತೆ. ನೀವು ಇದಕ್ಕೆ ಬೀಡ್ಸ್ಗೆ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಇಲ್ಲ ನೀವು ಜರ್ದೋಸಿ ಯೂಸ್ ಮಾಡೋದು ಕೂಡ ಇದು ಯೂಸ್ ಮಾಡ್ಬೋದು. ಈ ವುಡನ್ದು ಬಂದು ನೀಡಲ್ ತಿನ್ನಾಗಿದೆ ಮತ್ತು ಲೆಂತ್ ಆಗಿದೆ. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನೀವು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಇದೆಯಲ್ಲ, ಈ ನೀಡಲು ಬಿಚ್ಕೊಂಡು ಬಂದ್ಬಿಡುತ್ತೆ. ಇದನ್ನ ಜಸ್ಟ್ ಸ್ಟಿಕ್ ಮಾಡಿರ್ತಾರೆ ಇಲ್ಲಿ. ಇದಾದ್ರೆ ಐರನ್ ನೀಡಲ್ ಒಂದೇ ಪೀಸ್, ಇಲ್ಲಿಂದ ಇಲ್ಲಿವರೆಗೂ ಒಂದೇ ಪೀಸ್ ಇರುತ್ತೆ. ಸೊ ಇದು ಕಟ್ ಆಗೋ ಚಾನ್ಸಸ್ ತುಂಬ ಲೆಸ್ ಇರುತ್ತೆ. ಬಟ್ ಇದು ಒಂದು ಬಿಚ್ಕೊಂಡು ಬರುತ್ತೆ. ಒಂದ್ಸಲ ಬಿಚ್ಕೊಂಡು ಬಂದ್ಬಿಟ್ರೆ ನೀಡಲು, ನೀವು ಮತ್ತೆ ಆ ನೀಡಲ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಿಮಗೆ ಈ ಇನ್ಫಾರ್ಮೇಷನ್ನು ಕರೆಕ್ಟಾಗಿದೆ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.